ಇವತ್ತಿನ ರೆಸಿಪಿ ಹೋಳಿಗೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಕಟ್ಟಿನ ಸಾಂಬಾರು ಅಥವಾ ಹೋಳಿಗೆ ಸಾಂಬಾರು ಅಥವಾ ಒಬ್ಬಟ್ಟು ಸಾಂಬಾರು ಅಂತ ಹೇಳ್ತಾರೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೋಳಿಗೆ ಮಾಡೋದು ತೋರಿಸಿದ್ದೆ. ಮೈದಾ ಉಪಯೋಗಿಸ್ದೆ ಆಗದೆ ರುಬ್ದೇ ಕಡಲೆಬೇಳೆ ಹೋಳಿಗೆ ಮಾಡೋದು ವಿಡಿಯೋ ಲಿಂಕು ನಾನು ಅಟ್ಯಾಚ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಹೋಳಿಗೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಅದೇ ರೀತಿ ಕಟ್ಟಿನ ಸಾಂಬಾರು ಸಹ ನೀಟಾಗಿ ಬರುತ್ತೆ. ನಾನಿಲ್ಲಿ ಒಂದು ಸಣ್ಣ ಒಗ್ಗರಣೆ ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಈಗ ನಾನು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. 1-2 ಸ್ಪೂನಷ್ಟು ಎಣ್ಣೆ ಸಾಕಾಗುತ್ತೆ. ಎಣ್ಣೆ ಸೇರಿಸ್ಕೊಂಡು ನಂತರ ಇದಕ್ಕೆ ನಾನು ಮಸಾಲೆ ಐಟಮ್ಸ್ನ ತೆಗೆದಿಟ್ಕೊಂಡಿದ್ದೀನಿ. ಅದನ್ನೆಲ್ಲನೂ ಹುರ್ಕೊಳ್ಬೇಕಾಗುತ್ತೆ. ಹುರಿದು ಮಾಡೋದ್ರಿಂದ ಸಾಂಬಾರು ತುಂಬಾ ರುಚಿ ಇರುತ್ತೆ. 1-2 ಬ್ಯಾಡಗಿ ಮೆಣಸಿನ್ಕಾಯಿ, 1 ಖಾರದ ಮೆಣಸಿನ್ಕಾಯಿ, ಹಾಗೆ ಒಂದು 5-6 ಎಸ್ಲು ಬೆಳ್ಳುಳ್ಳಿ, ಒಂದು ಅರ್ಧದಿಂದ ಮುಕ್ಕಾಲು ಸ್ಪೂನ್ ಧನಿಯಾ, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಣಸು, ಇದಿಷ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಹದವಾಗಿ ಹುರಿದು ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ. ಕೊತ್ತಂಬರಿ ಕಾಳು ಹಾಕೋರು ಇಷ್ಟಪಟ್ಟಿಲ್ಲ ಅನ್ನೋರು ನೀವು ಬೇಕಿದ್ದರೆ ಕೊತ್ತಂಬರಿ ಕಾಳನ್ನ ಸ್ಕಿಪ್ ಮಾಡ್ಕೊಳ್ಬೋದು. ನೋಡಿ, ಈಗ ನೀಟಾಗಿ ಇದನ್ನೆಲ್ಲ ಹುರ್ಕೊಳ್ತಾ ಇದ್ದೀನಿ. ಹಾಗೆ 1 ಟೊಮೆಟೊನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. 1 ಟೊಮೆಟೊನ ಸೇರಿಸ್ಕೊಂಡು ಹುರ್ಕೊಳ್ಬೇಕು. ಸ್ವಲ್ಪ ಫ್ರೈ ಆದರೆ ಸಾಕು. ಇಲ್ಲ ನೀವು ಬೇಳೆ ಕಟ್ಟಿ ನೀರು ಕುದಿಸ್ಬೇಕಂದ್ರೆ ಇದನ್ನು 1 ಟೊಮೆಟೊನ ಹಾಕ್ಕೊಂಡು ಕುದಿಸ್ಕೊಂಡು ಸಹ ಮಾಡ್ಕೊಳ್ಬೋದು. ಅದನ್ನು ರುಬ್ಕೊಂಡು ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಟ್ಟಿದ್ದೀನಿ. ಈಗ ನೋಡಿ, ಇಲ್ಲಿ ನಾನು 2 ಸ್ಪೂನಷ್ಟು ಕಡಲೆಬೇಳೆ ತೆಗೆದೆತ್ತಿಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ಹಾಗೆ ಸ್ವಲ್ಪ ಕರಿಬೇವು, ನಂತರ ನಾವೇನಿದು ಹುರ್ಕೊಂಡಿದ್ದೀವಲ್ಲ ಆ ಮಸಾಲೆ ಐಟಮ್ಸ್ನೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಎಲ್ಲ ಮಸಾಲೆ ಐಟಮ್ಸ್ನೂ ಸಹ ಈ ರೀತಿ ತೆಗೆದು ಹಾಕ್ಕೊಳ್ಬೇಕು. ನೋಡಿ, ಎಲ್ಲನೂ ಮಸಾಲೆ ಐಟಮ್ಸ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನಂತರ ಇಲ್ಲಿ 1 ಸ್ಪೂನ್ನಷ್ಟು ಸಾಂಬಾರು ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು, ಇದಿಷ್ಟನ್ನು ಹಾಕ್ಕೊಂಡು ನಂತರ ಇದಕ್ಕೆ ಒಂದು ಸಣ್ಣ ಉಂಡೆಯಷ್ಟು ಹೂರಣನ ಸೇರಿಸ್ಕೊಳ್ತಾ ಇದ್ದೀನಿ. ಹೂರಣ ಸೇರಿಸೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಹೋಳಿಗೆ ಸಾಂಬಾರು. ಈಗಿಲ್ಲಿ ಒಂದು ಪಾತ್ರೆಗೆ ನಾನು ಕಟ್ಟು ಏನು ನೀರು ಇತ್ತಲ್ಲ, ಬೇಳೆ ಬೇಯಿಸಿರೋಂಥ ನೀರು, ಆ ನೀರನ್ನು ಪಾತ್ರೆಗೆ ಸೇರಿಸ್ಕೊಂಡು ನಂತರ ಇಲ್ಲಿ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸರ್ ಜಾರಿಂದ ಮಸಾಲೆ ಎಲ್ಲ ನೀಟಾಗಿ ತೆಗೆದು ಸೇರಿಸ್ಕೊಳ್ಬೇಕು. ಇಲ್ಲಾಂತಂದರೆ ತುಂಬ ಮಸಾಲೆ ಇರುತ್ತೆ. ಹಾಗೆ ಇದಕ್ಕೀಗ ನಾನು ಮಿಕ್ಸರ್ ಜಾರಿಗೆ ನೀರನ್ನು ಸೇರಿಸ್ಕೊಂಡು ನಂತರ ಈ ಪಾತ್ರೆಗೆ ಸೇರಿಸ್ಕೊಳ್ತೀನಿ ನಾನು. ನೋಡಿ, ಇದೆಲ್ಲ ನಾನು ಕುದಿ ಬರ್ತಿದೆ. ಈ ಟೈಮಲ್ಲಿ ನಾನು ಮಿಕ್ಸರ್ ಜಾರಿಗೆ ನೀರನ್ನು ಸೇರಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಸುಲಭ ಈ ಸಾಂಬಾರು ಮಾಡೋದು. ನಾವು ಸಾಂಬಾರು ಮಾಡಿದ್ದು ಅವತ್ತಿನ ದಿವಸಕ್ಕಿಂತೂ ನೆಕ್ಸ್ಟ್ ಡೇಗಂತೂ ರುಚಿ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದಿಸ್ಕೊಳ್ಬೇಕು ಸಾಂಬಾರನ್ನ, ಸ್ವಲ್ಪ ತೆಳುನೇ ಮಾಡ್ಕೊಳ್ಬೇಕು. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಗಟ್ಟಿ ಮಾಡ್ಕೊಳ್ಬಾರ್ದು, ಗಟ್ಟಿ ಆದರೆ ಚೆನ್ನಾಗಿರೋದಿಲ್ಲ. ಇದಕ್ಕೊಂದು ಸಣ್ಣ ಒಗ್ಗರಣೆ ಸೇರಿಸ್ಕೊಳ್ಳೋಣ. 1-2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕರಿಬೇವು ಮತ್ತು ಸಾಸಿವೆ ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು. ನಮಗೆ ಹೋಳಿಗೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಆದರೆ ಉಕ್ಕೋಗಿಸ್ಬಾರ್ದು, ಸಾಂಬಾರನ್ನ ನೋಡ್ಕೊಳ್ಬೇಕು. ಉಕ್ಕೋಗಿಸ್ತು ಅಂತಂದರೆ ಟೇಸ್ಟೇ ಇರೋದಿಲ್ಲ ಸಾಂಬಾರು. ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್ ವೀಡಿಯೋಸ್.